ನಾನು ಸೆಬಾಸ್ಟಿನ್ ಕೆಕೆ, ಕಡಬ AKMSS ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ. ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ AKMSS ನಾನು ಶಾರ್ಟ್ ಫಾರ್ಮ್ ಅಲ್ಲಿ AKMSS ಹೇಳ್ತೇನೆ, ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ. ಅದರ ಉದ್ಘಾಟನಾ ಕಾರ್ಯಕ್ರಮ ನಾವು ನೆಲ್ಯಾಡಿಯಲ್ಲಿ ನಡೆಸಲಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿಯಲ್ಲಿ ನಮಗೆ ಅದರ ಹೋಸ್ಟ್ ಅನ್ನು ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಅದು ನಡೆಸ್ತಾ ಇದ್ದೇವೆ. ಇಲ್ಲಿ ನಾವು ವಿಜಯ ದಿವಸವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ. ತಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ಇಂಡೋ ಪಾಕ್ ಯುದ್ಧದಲ್ಲಿ ನಾವು ವಿಜಯ ಪತಾಕೆಯನ್ನು 1971ರಲ್ಲಿ ಏರಿಸಿ ಭಾರತ ದೇಶವನ್ನು ಹೊಡ್ಕೊಂಡು ಹೋಗಿರುವಂತಹ ಪಾಕಿಸ್ತಾನವನ್ನು ಹೊಡೆದು ಅವರನ್ನು ಪೀಸ್ ಮಾಡಿದಂತಹ ದಿನ. ಅದು ನಮಗೆ ಬಹಳ ಸಂತೋಷದ ದಿನ. ಯಾಕೆಂದ್ರೆ ಭಾರತದಿಂದ ಬೇರೆಯಾಗಿ ಅವರು ತಮ್ಮದೇ ಆದಂತಹ ಒಂದು ಪ್ರಯತ್ನದಲ್ಲಿ ಹೇಗೇನು ಭಾರತವನ್ನು ಹೊಡೆಯಲಿಕ್ಕೆ ಪ್ರಯತ್ನಿಸಿದಾಗ ಭಾರತ ಅವರನ್ನು ಎರಡು ಭಾಗವನ್ನಾಗಿ ಮಾಡಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಂತ, ಪೂರ್ವ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಮಾಡಿ ಆ ದಿನವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ. ಯಾಕೆಂದ್ರೆ ಬಹಳಷ್ಟು ವಿಜಯ ಅವತ್ತು ನಾವು ಪ್ರಾಪ್ತ ಮಾಡಿದ್ದೇವೆ. ಆ ದಿನದ ನೆನಪು ಎಲ್ಲರಿಗೂ ಒಂದು ಉರುಪನ್ನು ತರುವಂತದ್ದು. ಆ ದಿನದಲ್ಲಿ ಯುದ್ಧದಲ್ಲಿ ಇದ್ದಂತ ವೀರ ಯೋಧರು ಇವರು ನಮ್ಮ ಜೊತೆ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇವಾಗಲೇ 12 ಜನರನ್ನು ಗುರುತಿಸಿದ್ದೇವೆ. ಪ್ರಾಯ ಆಗಿದೆ 85-90 ವರ್ಷ ಎಲ್ಲ ಪ್ರಾಯ ಆದ ಯೋಧರಿದ್ದಾರೆ. ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ AKMSS ಎಂಬ ಒಂದು ಸಂಘಟನೆ ಆರಂಭ ಆಗಬೇಕೆಂಬುದು ಮಾಜಿ ಸೈನಿಕರಲ್ಲಿ ಇದ್ದಂತ ಒಂದು ಆಸೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಚೆದರಿ ಹೋಗಿರುವಂತಹ ಎಲ್ಲಾ ಮಾಜಿ ಸೈನಿಕರನ್ನು ಒಗ್ಗೂಡಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸೇರಿಕೊಂಡಿದೆ. 2020 ಸೆಪ್ಟೆಂಬರ್ 21ನೇ ತಾರೀಕು ಬೆಂಗಳೂರಲ್ಲಿ ಇದು ಆರಂಭಗೊಂಡಿತು. ರಾಜ್ಯದಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶ್ರೀಯುತ ಡಾಕ್ಟರ್ ಶಿವಣ್ಣ ಅವರು ಅವರ ಅವಿರತ ಪ್ರಯತ್ನದ ಫಲವಾಗಿ ಇವತ್ತು 24 ಜಿಲ್ಲೆಗಳಲ್ಲಿ ಈ ಸಂಘಟನೆ ರೂಪುಗೊಂಡಿದೆ. 1,41,000 ಸದಸ್ಯರುಗಳನ್ನು ಇವಾಗ ಹೊಂದಿಕೊಂಡಿದೆ. ಈ ಮುಂಚೆ ಸಹ ಬಹಳಷ್ಟು ಸಂಘಟನೆಗಳು ಮಾಜಿ ಸೈನಿಕರಿಗಾಗಿ ಅಲ್ಲಲ್ಲಿ ಇದೆ. ಆದರೆ ಮಾಜಿ ಸೈನಿಕರ ವೆಲ್ಫೇರ್ನ ಬಗೆಯಲ್ಲಿ ಯಾವುದೇ ಚಿಂತನೆಗಳು ಅವರಿಂದ ಆಗಲಿಲ್ಲ. ಆದರೆ ನಮ್ಮ ಸಂಘಟನೆ ಆರಂಭಗೊಂಡ ನಂತರ ತಮಗೆ ತಿಳಿದಿರುವ ಪ್ರಕಾರ ಕೋವಿಡ್ ಟೈಮಲ್ಲಿ ನಮ್ಮ ಸಂಘಟನೆ ಆರಂಭಗೊಳ್ತಾ ಇದೆ. ಕೋವಿಡ್ ಟೈಮಲ್ಲಿ ಜನರಿಗೆ ಸಹಾಯವನ್ನು ನೀಡಲು ನಾವು ಮಾಜಿ ಸೈನಿಕರು ಅಲ್ಲಲ್ಲಿ ಗುಂಪಾಗಿ ಸೇವೆ ಸಲ್ಲಿಸುತ್ತಿರಬೇಕಾದ್ರೆ ನಮ್ಮ ಮಾಜಿ ಸೈನಿಕರ ಕುಟುಂಬಗಳು ಬಹಳಷ್ಟು ಅಲದಾಡಿದೆ. ಅಂದ್ರೆ ಯಾವುದೇ ರೀತಿಯ ಸಹಕಾರ ಸರ್ಕಾರದಿಂದ ಸಿಗ್ಲಿಲ್ಲ. ನಮ್ಮವರಿಗೆ ನಾವೇ ಸಹಾಯಸ್ಥವಾಗಿ ಮುಂದೆ ಬಂತು. ಅದು ಮಾಜಿ ಸೈನಿಕ ಸಂಘ ಅಲ್ಲಿಂದ ನಮ್ದು ರೂಪ ಆರಂಭಿಸಿದ್ದು, ನಮ್ಮ ಒಂದು ಚಿಂತನೆ ಆರಂಭಿಸಿದ್ದು. ನಮ್ಮದೇ ಆದಂತಹ ಒಂದು ಸಂಘಟನೆ ಬೇಕು, ನಮ್ಮವರಿಗೆ ಕಷ್ಟ ಬಂದಾಗ ಹೆಲ್ಪ್ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ ಅಂತ. ಇವತ್ತು ಕೇವಲ ಮಾಜಿ ಸೈನಿಕರಿಗೆ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲೂ ಸಹ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಈಗ ಸ್ವಚ್ಛ ಭಾರತದ ಆ ಒಂದು ಉದ್ದೇಶದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ನಾವು ಆ ದಿನದಂದು ನಾವು ಬಹಳಷ್ಟು ಜಾಗಗಳನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಮಾಜಿ ಸೈನಿಕರು ನಡೀತಾ ಇದ್ದಾರೆ. ಸೈನಿಕರ ಭಾವನೆಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಆಸೆ ಪಡ್ತೇನೆ. ತಾವೆಲ್ಲ ಇಲ್ಲಿ ಸಂತೋಷವಾಗಿ ಕುಳಿತುಕೊಳ್ಬೇಕಾದ್ರೆ ಬಹಳಷ್ಟು ದುಃಖದಲ್ಲಿ ಆ ಹಿಮದಲ್ಲಿ, ಆ ಗುಡ್ಡಗಾಡಲ್ಲಿ, ಮರಳುಗಾಡಲ್ಲಿ ನಮ್ಮ ಸೈನಿಕರು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಕುಳಿತುಕೊಳ್ತಾರೆ. ಅದರ ಫಲವಾಗಿ ನಾವು ಇಲ್ಲಿ ಸ್ವಸ್ಥವಾಗಿ ಸಮಾಧಾನವಾಗಿ ಕುಳಿತುಕೊಂಡಿದ್ದೇವೆ. ನಾನು ಪ್ಯಾರಾ ಕಮಾಂಡೋ ಇದ್ದೇನೆ. ನಾವು ಕಮಾಂಡೋ ಡ್ಯೂಟಿ ಮಾಡಬೇಕಾದ್ರೆ ನಮ್ಗೆ 40 ದಿವಸಗಳ ಕಾಲ ಹೆಲಿಕಾಪ್ಟರ್ ಅಲ್ಲಿ ತಗೊಂಡು ಹೋಗಿ ಕಾಡಲ್ಲಿ ಬಿಟ್ಬಿಡ್ತಾರೆ. ನಮಗೆ ಒಂದು ಗುರುತನ್ನು ಕೊಡ್ತಾರೆ, ನೀವು ಈ ಪ್ಲೇಸಿಗೆ ಇಷ್ಟು ದಿವಸದಲ್ಲಿ ಬಂದು ತರಬೇಕಂತ. ನಮಗೆ ತಿನ್ನಲಿಕ್ಕೆ ನಾವು ತಗೊಂಡು ಹೋಗೋದು ಕೇವಲ 5 ಪೂರಿ, 1 ಬಾಟಲ್ ವಾಟರ್ ಬಾಟಲ್, 1 ಬಾಟಲ್ ನೀರು, 1 ಹಗ್ಗ, 1 ಕತ್ತಿ, ಮತ್ತೆ 1 ಬೆಡ್ಶೀಟ್ ಅಂದ್ರೆ ಅದು ಟರ್ಪಲ್ ತರ ಇರುತ್ತೆ. ಇಷ್ಟು ವಸ್ತುವನ್ನು ತಗೊಂಡು ನಾವು ಕಾಡಲ್ಲಿ ನಮ್ಮನ್ನು ಬಿಟ್ಟಾಗ ನಾವು 40 ದಿವಸದೊಳಗೆ ಬಂದು ಅಲ್ಲಿ ನಮ್ಮ ಕ್ಯಾಂಪಿಗೆ ಬಂದು ಸೇರ್ಬೇಕಾದ್ರೆ ಆ ದಿನಗಳು ನಮ್ದು ಬಹಳಷ್ಟು ಕಠಿಣಾಯಿಯನ್ನು ನಾವು ತಗೊಂಡಂತ ದಿನಗಳು.